ವಾಲ್ಮೀಕಿ ನಿಗಮದ ಹಗರಣ ದಿನೇ ದಿನೇ ಸರ್ಕಾರಕ್ಕೆ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಒಂದ್ ಕಡೆ ಸಿಬಿಐ ಗುಮ್ಮ ಎಂಟ್ರಿ ಆಗುತ್ತಾ ಎಂಬ ತಲೆನೋವಿನ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರದ ಮೊದಲ ವಿಕೆಟ್ ಪತನವಾಗುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಎಲ್ಲದರ ಮಧ್ಯೆ ನಿಗಮದ ಇಬ್ಬರು ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಸಚಿವರ ಎದೆಬಡಿತ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಬನ್ನಿ ಅಪ್ಡೇಟ್ಸ್ ಏನಿದೆ ಈಗ ನೋಡೋಣ. ಒಂದ್ ಕಡೆ ಲೋಕಸಭೆ ಚುನಾವಣಾ ಫಲಿತಾಂಶದ ಸಮಯ, ಮತ್ತೊಂದೆಡೆ ವಿಧಾನಸಭೆಯಿಂದ ಪರಿಷತ್ಗೆ ನಡೆಯಲಿರುವ ಚುನಾವಣೆ. ಇದೇ ಹೊತ್ತಲ್ಲೇ ರಾಜ್ಯ ಸರ್ಕಾರದ ಕಾಲಿಗೆ ಹಗರಣದ ಸುಳಿ ಸುತ್ತಿಕೊಂಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವ ಹಗರಣ ಸರ್ಕಾರಕ್ಕೆ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯಗೆ ತಲೆನೋವಾಗಿ ಪರಿಣಮಿಸಿದೆ. ಸಿಬಿಐ ಎಂಟ್ರಿ ಆಗುವ ಸಾಧ್ಯತೆಯ ನಡುವೆ ಈ ಹಗರಣದ ತನಿಖೆಗೆ ನಿನ್ನೆ ಅಧಿಕೃತವಾಗಿ ಸರ್ಕಾರ ಕೂಡ ಎಸ್ಐಟಿ ರಚಿಸಿದ್ದು, ಇದೀಗ ಇಬ್ಬರ ಬಂಧನ ಕೂಡ ಆಗಿದೆ. ವಾಲ್ಮೀಕಿ ನಿಗಮ ಹಗರಣ, ಇಬ್ಬರು ಅಧಿಕಾರಿಗಳು ಅರೆಸ್ಟ್. ನಿಗಮದ ಎಂಡಿ ಬಂಧನ ಬೆನ್ನಲ್ಲೇ ಸಚಿವರಿಗೆ ಡವಡವ ಶುರು. ವಾಲ್ಮೀಕಿ ನಿಗಮದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಹಗರಣ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಖಾಡಕ್ಕಿಳಿದು ತನಿಖೆ ಶುರು ಮಾಡಿದೆ. ಇದರ ಮೊದಲ ಭಾಗವಾಗಿ ವಾಲ್ಮೀಕಿ ನಿಗಮದ ಎಂಡಿ ಪದ್ಮನಾಭ್ ಹಾಗೂ ಹಿರಿಯ ಅಧಿಕಾರಿ ಪರಶುರಾಮರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಆದರೆ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವ ಬಿ ನಾಗೇಂದ್ರಗೆ ಈಗ ಈ ಅಮಾನತುಗೊಂಡಿರುವ ವಾಲ್ಮೀಕಿ ನಿಗಮದ ಅರೆಸ್ಟ್ ಭಾರಿ ತಲೆನೋವು ತರಿಸಿದೆ. ಯಾಕಂದ್ರೆ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಖಾತೆ ತೆರೆಯಲಾಗಿತ್ತು ಅಂತ ಹೇಳಿದ್ದಕ್ಕೆ ಎಂಡಿ ಪದ್ಮನಾಭ್ನನ್ನ ಅಮಾನತು ಮಾಡಲಾಗಿತ್ತು. ಆದ್ರೆ ಇದೀಗ ಎಸ್ಐಟಿ ಪದ್ಮನಾಭ್ನನ್ನ ವಶಕ್ಕೆ ಪಡೆದಿದ್ದು, ಅಲ್ಲಿ ಏನಾದ್ರೂ ಸಚಿವ ನಾಗೇಂದ್ರ ಹೆಸರು ಹೇಳಿದ್ರೆ ರಾಜೀನಾಮೆ ನಿಶ್ಚಿತ ಎನ್ನಲಾಗ್ತಿದೆ. ಖುದ್ದು ಸಿಎಂ ಕೂಡ ಎಸ್ಐಟಿ ಮುಂದೆ ನಿನ್ನೆ ಹೆಸರು ಬಂದ್ರೆ ರಾಜೀನಾಮೆ ಪಡೆಯೋದಾಗಿ ಹೇಳಿದ್ದಾರಂತೆ. ಹಗರಣದ ಬಗ್ಗೆ ಆರ್ಬಿಎಲ್ ಬ್ಯಾಂಕ್ಗೆ ಪತ್ರ ಬರೆದ ಸರ್ಕಾರ. ಇನ್ನು ಹಗರಣ ಸಂಬಂಧ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಎಸಿಎಸ್ ಆಗಿರುವಂತಹ ಎನ್ ಮಂಜುನಾಥ್ ಪ್ರಸಾದ್ ಹಣ ವರ್ಗಾವಣೆಯಾದ ಅಕೌಂಟ್ಗಳನ್ನ ಫ್ರೀಸ್ ಮಾಡುವಂತೆ ಆರ್ಬಿಎಲ್ ಬ್ಯಾಂಕ್ಗೆ ಪತ್ರ ಬರೆದಿದ್ದಾರೆ. ಹಣ ವರ್ಗಾವಣೆಯಾದ ದಿನಾಂಕ, ಕಂಪನಿ ಹೆಸರು, ಮೊತ್ತದ ವಿವರಗಳ ಉಲ್ಲೇಖಿಸಿ ಬರೆದಿರುವಂತಹ ಪತ್ರದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಮಾರ್ಚ್ 5ರಂದು ಪಿಫಾರ್ಮ್ಸ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ಗೆ 5.35 ಕೋಟಿ, ಅದೇ ದಿನ ಝೆಲಿಯನ್ ಟ್ರೈನಿಂಗ್ ಮತ್ತು ಕನ್ಸಲ್ಟಿಂಗ್ ಸರ್ವಿಸ್ಗೆ 4.97 ಕೋಟಿ ವರ್ಗಾವಣೆ ಮಾಡಲಾಗಿದೆ. ಇನ್ನು ಮಾರ್ಚ್ 6ರಂದು ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ಗೆ 4.53 ಕೋಟಿ, ವೈಎಂ ಎಂಟರ್ಪ್ರೈಸಸ್ಗೆ 4.98 ಕೋಟಿ, ಮನು ಎಂಟರ್ಪ್ರೈಸಸ್ಗೆ 5.01 ಕೋಟಿ, ಅಕಾರ್ಡ್ ಬಿಸಿನೆಸ್ ಸರ್ವಿಸ್ಗೆ 5.46 ಕೋಟಿ, ಟ್ಯಾಲೆಂಟ್ ಸಾಫ್ಟ್ವೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಗೆ 5.10 ಕೋಟಿ, ಒಂದೇ ದಿನದಲ್ಲಿ 4 ಕಂಪನಿಗಳಿಗೆ ಹಣ ವರ್ಗಾವಣೆಯಾಗಿದೆ. ಇನ್ನು ಮಾರ್ಚ್ 11ರಂದು ನಿತ್ಯ ಸೆಕ್ಯೂರಿಟಿ ಸರ್ವಿಸ್ಗೆ 4.47 ಕೋಟಿ ಹಾಗೂ ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ಗೆ 5.12 ಕೋಟಿ ವರ್ಗಾಯಿಸಲಾಗಿದೆ. ಮಾರ್ಚ್ 30ರಂದು 8 ವೈಯಕ್ತಿಕ ಖಾತೆಗಳಿಗೆ 40.10 ಕೋಟಿ ಸೇರಿದ ಹಾಗೆ ಒಟ್ಟು 89.62 ಕೋಟಿ ವರ್ಗಾವಣೆ ಮಾಡಲಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ಎಲ್ಲ ಕಂಪನಿಗಳ ಹೆಸರಿನಲ್ಲಿ ಆರ್ಬಿಎಲ್ ಬ್ಯಾಂಕ್ನ ಬಂಜಾರಾ ಹಿಲ್ಸ್ ಶಾಖೆಯಲ್ಲಿ ಖಾತೆ ತೆರೆದು ಅಕ್ರಮವಾಗಿ ಹಣ ವರ್ಗಾಯಿಸಿಕೊಳ್ಳಲಾಗಿದೆ ಅಂತ ಮಾಹಿತಿ ನೀಡಲಾಗಿದೆ. ಒಂದ್ ಕಡೆ ಇಲಾಖೆಯಿಂದ ಪತ್ರ ಬರೆದಿದ್ರೆ, ಮತ್ತೊಂದ್ ಕಡೆ ಎಸ್ಐಟಿಯ ಒಂದು ತಂಡ ಹೈದರಾಬಾದ್ಗೆ ತೆರಳಿದೆ. ನಿಗಮ ಮಂಡಳಿಯಲ್ಲಿ ಕಾಣೆಯಾದ ಕೋಟಿ ಹಣ ಹೈದರಾಬಾದ್ಗೆ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ಹಿನ್ನೆಲೆ ಓರ್ವ ಎಸ್ಪಿ ಹಂತದ ಅಧಿಕಾರಿ ಹೈದರಾಬಾದ್ಗೆ ಭೇಟಿ ನೀಡಿ ತನಿಖೆಗೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧದ ಈ ಹಗರಣ ಆರೋಪವನ್ನ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ಮುಗಿಬಿದ್ದಿದೆ. ಇದರ ಮಧ್ಯೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣಕಾಸು ಅವ್ಯವಹಾರ ನಡೆದಿರುವ ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಗ್ರಹಿಸಿದ್ದಾರೆ. ಖುದ್ದು ಇಲಾಖೆ ಅಧಿಕಾರಿಯೇ ಸಚಿವರ ಹೆಸರು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದು, ಈ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಈ ಕಿಕ್ ಬ್ಯಾಕ್ ಹಣ ದೆಹಲಿ ನಾಯಕರಿಗೆ ತಲುಪಿದ್ದು ಅವರ ತಲೆದಂಡ ಆಗುತ್ತೆ ಅಂತ ಹೇಳಿದ್ರೆ ಕೇಂದ್ರ ಸಚಿವ ಜೋಶಿ ನಾಗೇಂದ್ರರಿಂದ ರಾಜೀನಾಮೆ ಪಡಿಬೇಕು ಅಂತ ಹೇಳಿದ್ದಾರೆ. ಈ ಕಿಕ್ ಬ್ಯಾಕ್ ಹಣ ಡೆಲ್ಲಿವರೆಗೂ ಮುಟ್ಟಿದೆ. ಮುಂದೆ ಇದು ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರ ತಲೆದಂಡನೂ ಕೂಡ ಆಗ್ತೈತೆ. ನೀವೇನಾದ್ರೂ ಇದನ್ನ ರಾಜೀನಾಮೆ ಕೊಡದೆ, ಸಿಬಿಐ ಕೊಡದೆ ನೀವು ಹಿಂಗೆ ಮುಚ್ಚಾಕಕ್ಕೆ ಪ್ರಯತ್ನ ಮಾಡಿದ್ರೆ ಇದು ಡೆಲ್ಲಿವರೆಗೂ, ಕಾಂಗ್ರೆಸ್ಸಿನ ಡೆಲ್ಲಿ ನಾಯಕರವರೆಗೂ ಈ ಸ್ಕ್ಯಾಂಡಲ್ ಅನ್ನ ತೆಗೆದುಕೊಂಡು ಬಿಜೆಪಿ ಹೋಗುತ್ತೆ. ಬೆದರಿಸುವಂಥದ್ದು ಇದೆಲ್ಲ ಆಗ್ತದೆ. ಹಾಗಾಗಿ ಆತನನ್ನು ಬಂಧಿಸಬೇಕು, ರಾಜೀನಾಮೆ ಪಡಿಬೇಕು ಮತ್ತು ಸಿಬಿಐದಂಥ ಒಂದು ಕೇಂದ್ರೀಯ ತನಿಖಾ ದಳ ಇದನ್ನ ಈ ಹಗರಣದ ತನಿಖೆಯನ್ನು ಮಾಡುತ್ತೆ. ಬಿಜೆಪಿ ಆರೋಪಗಳಿಗೆ ತೆರಿಗೆ. ಬ್ಯೂರೋ ರಿಪೋರ್ಟ್, ಟಿವಿ9.